ಚಿಕ್ಕದಾಲ್ವಾಟಿ ಪಂಚಾಯತಿ ಮಧುಗಿರಿ ತಾಲೂಕು ನಮ್ದು. ಈ 15 ದಿವಸ ಅಂತಾನೆ ಹಂಗೆ ಜೋರಾಗಿ ಬರ್ತಾ ಇರೋದು, ಸಮಸ್ಯೆ ಆಗ್ತಾ ಇರೋದು. ಏನು 15 ದಿವಸದಿಂದ ಹಿಂಗೆ ಬರ್ತಾ ಇರೋದು, ಏನು ಇಕ್ಕಿಲ್ಲ. ಈಗ ನೆಳುಗಳು ಕೋಳಿ ಫಾರಂ ಇತ್ತು ಫಸ್ಟ್, ಅದು ತೆಗ್ದಾದ್ಮೇಲೆ ಅವು ಹೋದ್ಮೇಲೆ ಈ ಕಡೆ ಎಲ್ಲ ಊರಿಗೆ ಬಂದ್ಬಿಡ್ತಾವೆ, ಅವು ಊರೊಳಗೆ ಬರ್ತಾವೆ. ನಿಮ್ಗೆ ಸಮಸ್ಯೆ ಅಂದ್ರೆ ಕುಡಿಯೋದು, ಅನ್ನ ತಿನ್ನೋದು ಎಲ್ಲ ಅದ್ರ ಮೇಲೆ ಬಂದು ಕೂತ್ಕೊಂತಾವಲ್ಲ ಸರ್, ಹೆಂಗೆ ತಿನ್ನೋದು ಅಲ್ಲ ಸರ್. ಇವಾಗ ನೀವೇ ನೋಡಿದ್ರಲ್ಲ ಎಷ್ಟು ತುಂಬ ಐತೆ ಅಂತ. 1 ಆದ್ರೂ 2 ಆದ್ರೂ ಹೋದ್ರೆ ಎಲ್ಲ ಸ್ವಲ್ಪ ಸಮಸ್ಯೆ ನೊಣ ಸಮಸ್ಯೆ ಲಾಸ್ಟ್ ಬಾರ್ಡು. ನಮಗೇನು ಅನುಕೂಲ ಇಲ್ಲ, ಹೋದ ಹುಡುಗರಿಗೂ ಏನಕ್ಕೂ ಇಲ್ಲ ನಮಗೆ ಸೌಲಭ್ಯ. ಹೇಳ್ತೀವಿ, ಅದು ಹೇಳಬೇಕು ಇದು ಹೇಳಬೇಕು. ಜಾಸ್ತಿ ಇದಾವೆ, ಯಾರು ಊಟ ಮಾಡೋದಿಲ್ಲ. ಏನೇನೋ ಫಂಕ್ಷನ್ ಆದರೆ ಎಲ್ಲ ಹೊರಟೋಗ್ತಾರೆ. ಅವರು ಏನು ಕಿವಾಗ ಹಾಕೊಂಡಿಲ್ಲ. ಪಂಚಾಯತಿ ಕೊಟ್ಟು ಕಿಡಿವಾಗ ಕೊಟ್ಟಿದ್ರು, ಅವರು ಏನು ಕಿವಾಗ ಹಾಕೊಂತ ಇಲ್ಲ. ನಮ್ಮ ಸಮಸ್ಯೆ ಜಾಸ್ತಿ ಆಗೈತವೆ. ಯಾರು ಬಂದರೂ ನೆಂಟರು ಊಟ ಮಾಡಲ್ಲ, ಕಾಫಿ ಕುಡಿಯಲ್ಲ. ಆ ಥರ ನೆಂಟರು ಜಾಸ್ತಿ ಇದಾವಾಗ ನೆಣ ರೋಗ ಬರ್ತಾವೆ. ನೊಣ ಬಂಬಿಸ್ರಿ, ಹಾಲು ಕುಡಿದ್ರು ನೊಣನೆ, ಕಾಫಿ ಕುಡಿದ್ರು ನೊಣನೆ. ಊಟ ಸಣ್ಣ ಹುಡುಗರು ಎಲ್ಲ ಇನ್ಫೆಕ್ಷನ್ ಆಗ್ತೈತೆ. ದೊಡ್ಡವ್ರಿಗೂ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ, ಸೋಪ್ ಇದ್ರೂ ಹೋಗೋದಿಲ್ಲ. ಜಾಸ್ತಿ ಸಮಸ್ಯೆ ಊರಿಗೆ. ನಮ್ಮ ಲಾಸ್ಟ್ ಬಾರ್ಡು ಲಂಚ ತಗೊಂಡವ್ರೆ, ಕೋಳಿ ಫಾರಂ ಹಾಕಿಸ್ಬಿಟ್ಟವ್ರೆ. ಊರ ಹತ್ರ ತಗೊಬಂದು ಲಂಚ ತಗೊಂಡಿರೋದು ಎಲ್ಲೋ ಇರ್ತಾರೆ. ಇವಾಗ ನಮಗೆಲ್ಲ ಕಾಟ ಬಂದಿದ್ದಾವೆ. ಅದಕ್ಕೆ ಅದನ್ನೇನೋ ನಿರ್ಣಯ ಮಾಡಬೇಕು ನೀವೆಲ್ಲ ನಮ್ಮ ಪಂಚಾಯತಿ ಕಡೆಯಿಂದ. ಅವರು ಏನು ಕಿವಾಗ ಹಾಕೊಂತ ಇಲ್ಲ. ಅವರೆಲ್ಲ ತುಂಬ ಕಾಯಿಲೆ ಸಮಸ್ಯೆ ಅಂದರೆ ಕಾಯಿಲೆ ಸಮಸ್ಯೆ, ನೊಣ ಸಮಸ್ಯೆ. ನೊಣ ಜಾಸ್ತಿ ಇದ್ದಾವೆ. ಊಟ ಮಾಡೋಕ್ಕಾಗೋದಿಲ್ಲ. ನೀವು ಒಂದ್ಸಲ ಊಟ ಇಕ್ತೀವಿ ನೋಡ್ರಿ ತಟ್ಟೆ ಒಳಗೆ, ನೀವೇ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ನೀವೇನ ಊಟ ಯಾರು ನೊಣ ತಿಂದ್ಬಿಟ್ರೆ ಹೊರಟೋಗ್ತೀವಿ. ಇವಾಗಲೇ ನೋಡ್ಸೋಕ್ಕೆ ನಮ್ಮ ಕೈಲಾಗಲ್ಲ, ಒಂದು ಕಾರಣ ಇಲ್ಲ ನಮಗೆ. ನೋಡ್ತಾರೆ ಯಾರು ನಮಗೆ? ಏನೇನ ಗೌರ್ಮೆಂಟ್ ತೋರಿಸೈತಾ ಇಲ್ಲಪ್ಪ? ಯಾಕೆ ಅವ್ರು ಯಾಕೆ ಅವ್ರು ತಗೊಂಡಿರೋ ಲಂಚ ತಗೊಂಡ್ರೆ ಎಲ್ಲ ಬಚ್ಚಿಕೊಂಡವ್ರೆ. ತಗೊಂಡವ್ರೆಲ್ಲ ಲಂಚ ಅವ್ರು ಬಚ್ಚಿಕೊಂಡವ್ರೆ. ನಮಗೆ ಬಂದ ಸಮಸ್ಯೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಕುಂತಲಮ್ಮ ಅಂತ. VC ವಿಠಲಾಪುರ ಅಂತ. ನಮ್ಮ ವಿಠಲಾಪುರ ಗ್ರಾಮ ಪಂಚಾಯಿತಿ ಅಥವಾ ಚಿಕ್ಕದ ನಮ್ಮ ಊರ ಸುತ್ತಮುತ್ತ ಹಳ್ಳಿಯ ಪುಕ್ಕ ವಿಠಲಾಪುರ ಆಗಲಿ ದೊಡ್ಡಲವಾಟ ಆಗಲಿ ನಮ್ಮ ಊರಿಗೆ 3 ಕೋಳಿ ಫಾರಂ ಆಗಿದೆ. ಊರಲ್ಲಿ ಊಟ ಮಾಡೋದಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ. ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಇನ್ನೂ ಒಂದು ಇನ್ ಕೇಸ್ ನಮ್ಮ ಮನೇಲಿ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ಬಂದರೂ ಊಟ ಮಾಡೋಕ್ಕೂ ಸಮಸ್ಯೆ ಇಲ್ಲ. ಬಸ್ ಹೊರಗಡೆಯಿಂದ ಹೆಣ್ಮಕ್ಳು ಕೊಡೋದಕ್ಕೂ ಪ್ಲಸ್ ಇನ್ ಕೇಸ್ ನಾವು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ನಮಗೆ ಸಮಸ್ಯೆನೇ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅಕ್ಕಪಕ್ಕದಲ್ಲಿ ಏನೂ ಸಮಸ್ಯೆ ಇದು ಉಂಟಾಗಿದೆ. ಆಗಲಿ ಚಿಕ್ಕದಲವಾಟ ಪಂಚಾಯತಿ PDO ಆಗಲಿ ಬಿಲ್ ಕಲೆಕ್ಟರ್ ಆಗಲಿ ನಮ್ಮೂರಿಂದ ಇಷ್ಟು ಹಂಗಾಗಿದೆ. ಬಂದು ಅಧ್ಯಕ್ಷರೇ ಆಗಲಿ PDOನೇ ಆಗಲಿ ಅಥವಾ ವಿಠಲಾಪುರ ನಂಬರೇ ಆಗಲಿ ನಮ್ಮೂರಿನ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತಾ ಇಲ್ಲ ಸರ್. ನಮ್ಮೂರಲ್ಲಿ ಊಟ ಮಾಡೋಕ್ಕೆ ನೊಣ ಬಂದಿದೆ. ಇಲ್ಲಿ ಪಕ್ಕಕ್ಕೆ ಹೋಗೋಕ್ಕಾಗಲ್ಲ. ನಾವು ಪಕ್ಕದಲ್ಲಿ ಹೋಗ್ಬಿಟ್ಟು ಹೆಣ್ಣು ಕೇಳ್ಬೇಕು. ನಾವು ನಮ್ಮೂರಲ್ಲಿ ಎಷ್ಟು ತುಂಬ ಜನ ಗಂಡ್ಮಕ್ಳವ್ರೆ ಹೆಣ್ಮಕ್ಳವ್ರೆ. ನಾವು ಪಕ್ಕ ಊರು ಹೇಳ್ಬೇಕಾದ್ರೆ ನಮಗೆ ಸಮಸ್ಯೆ ಕೊಡ್ತಾ ಇಲ್ಲ ಅವರು. ಸರ್ ನೀವು ಕೊಡಲ್ಲ, ನಿಮ್ಮ ಊರು ಬರೋ ನೊಣ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ನೊಣ ಇದೆ, ನಿಮ್ಮೂರ ಸುತ್ತಪಕ್ಕ ಇದಿದೆ, ಕೋಳಿ ಫಾರಂ ಇದೆ, ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಪ್ರಾಬ್ಲಮ್ ಇದೆ. ನಮ್ಮೂರಲ್ಲಿ ಸಮಸ್ಯೆ ಕ್ಲಿಯರ್ ಮಾಡಬೇಕಲ್ಲ. ಈ PDO ಏನು ಮಾಡ್ತಾರೆ, ಬಿಲ್ ಕಲೆಕ್ಟರ್ ಮಾಡ್ತಾರೆ. ನಮ್ಮ ಬಂದು ಪರಿಷ್ಕಾರ ಕ್ಲಿಯರ್ ಮಾಡಬೇಕಲ್ಲ ಅವರು. PDO ಅಂತಂದ್ರೆ ಏನು, ಬಿಲ್ ಕಲೆಕ್ಟರ್ ಅಂದರು ಪಂಚಾಯತಿ ಲಿಮಿಟೆಡ್ ಕ್ಲಿಯರ್ ಮಾಡ್ತಾರೆ ಅವರು. ಅವ್ರಿಗೆ ಮಾತ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊತಾರೆ. PDO ಏನು ಆ ದುಡ್ಡು, ಬಿಲ್ ಕಲೆಕ್ಟರ್ ದುಡ್ಡು ಅವರೇ ಮಾಡ್ಕೊತಾರೆ. ನಮ್ಮ ಜನದ ಪರಿಷ್ಕಾರ ಯಾರು ಕ್ಲಿಯರ್ ಮಾಡ್ತಾರೆ? ಇವ್ರಿಗೆಲ್ಲ ಯಾರು ರಿಲೇಷನ್? ನಾವು ಕಂದಾಯ ಕಟ್ಟಬೇಕು, ಅವ್ರಿಗೆ ನೀವು ಕೊಡಬೇಕು. ಮತ್ತು ಅವ್ರಿಗೆ ಹೆಂಗೆ ಇದೆಲ್ಲ ಬರುತ್ತೆ? ಅವರೆಲ್ಲ ಹೆಂಗೆ ಕಟ್ಸ್ಕೊಂಡಿದ್ದೆಲ್ಲ ಪರ್ಮಿಷನ್ ಯಾರು ಕೊಟ್ಟರು ಅವ್ರಿಗೆಲ್ಲ? ನಮ್ಮ ಕೇಳಬೇಕಿತ್ತು ಪಂಚಾಯತಿ ವಿಲೇಜ್ ಬಂದ್ಬಿಟ್ಟು, ಹಿಂಗೆಲ್ಲ ನಿಮ್ಮ ಊರು ಪಂಚಾಯತಿ ಆಗ್ತಾಯಿದೆ ಬನ್ನಿರಿ ಹಿಂಗೆಲ್ಲ ಮಾಡ್ತೀವಿ ಅಂತ ಕೇಳಬೇಕಿತ್ತು ಅವರು. ಅವ್ರು ಯಾರು ಪರ್ಮಿಷನ್ ಕೊಡೋಕೆ? ಅವರು ನಾವು ವಿಠಲಾಪುರ ಗ್ರಾಮ ಬೇಕು ಕೋಳಿ ಫಾರಂ ಆಗೋದಕ್ಕೆ. ಅವ್ರು ಯಾರು ಕೊಡೋದಕ್ಕೆ? ಅವರು ನಮ್ಮೂರಲ್ಲಿ ನಾವು ಪರ್ಮಿಷನ್ ಕೊಡಬೇಕು. ಅವ್ರು ಯಾರು ಕೊಡೋದಕ್ಕೆ? ಅವರು ಅಧಿಕಾರಿಗಳು ಇಲ್ಲಿ MLA ಕೊಡ್ತಾರಾ? ಅವ್ರು ಕೊಡ್ತಾರಾ? ನಮ್ಮೆಲ್ಲ ಕಂಡಕ್ಷನಿಂದನೂ ವಿಲೇಜಿಂದನೂ ಬಂದುಬಿಟ್ಟು ತೊಗೋಬೇಕು. ಸರ್ ಹಿಂಗೆಲ್ಲ ಕೋಳಿ ಫಾರಂ ಮಾಡೋಕೆ ಕೊಡ್ತೀವಿ ಪರ್ಮಿಷನ್ನು, ನಿಮ್ಮ ಕೈಯಲ್ಲಿ ಆಗುತ್ತಾ ಕೊಡಿ ಅಂತ ಹೇಳ್ಬೇಕು ಅವರು. ಅವರಷ್ಟು ಅವರೇ ಕೊಡೋದಕ್ಕೆ ಅವ್ರು ಯಾರು? ಅವನು ತರಿಸಿಲ್ಲಿ ನಮ್ಮೂರಲ್ಲಿ ಹಿಂಗೆ ಪ್ರಾಬ್ಲಮ್ ಆಗ್ತದೆ. ಇನ್ನು ಕೇಸ್ ಏನೋ ಪ್ರಾಬ್ಲಮ್ ಆದರೆ ಬಿಲ್ ಕಲೆಕ್ಟ್ರು ಪ್ಲಸ್ PDO ನಾಳೆ ಧರಣಿ ಮಾಡಬೇಕಾಗುತ್ತದೆ. ಪಂಚಾಯತಿ ಮೇಲೆ ನಾಳೆಗೆ ಕನ್ಫರ್ಮ್ ಬಂದೇ ಹೋಗ್ತೀವಿ. ಇವತ್ತು ವಿಲೇಜು, ನಾಳೆ ಪಂಚಾಯತಿ. ನನ್ನ ಹೆಸರು ಸುರೇಂದ್ರ, ವಿಠಲಾಪುರ ಗ್ರಾಮ. ಇಲ್ಲಿಗೆಲ್ಲಾಗಿ ಕೋಳಿ ಫಾರಂ ಎಲ್ಲ ಮಾಡಿಬಿಟ್ಟು ನಮ್ಮ ಮಕ್ಕಳು ಮರಿಗಳೆಲ್ಲ ಊಟ ಮಾಡ್ದಲೆ ನೊಣ ಜಾಸ್ತಿ, ಯಾರು ಹೆಣ್ಣು ಕೊಡ್ತಾ ಇಲ್ಲ. ಸಂಬಂಧ ಅಂದರೆ ಬಂದಿರೋ ನೆಂಟರು ಊಟ ಮಾಡಲ್ಲ. ಆ ಊರಿಗೆ ಹೆಣ್ಣು ಕೊಟ್ಟರೆ ನಮ್ಮ ಇಲ್ಲಿಗಲ್ ಕೋಳಿ ಫಾರಂ ಆಗಿದೆ.
ಲಂಚ ತಗೊಂಡಿದ್ದಾರೆ. ಮೂರು ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. ಒಂದು ಪಂಚಾಯತಿಗೊಂದು ಅಲ್ಲೇ ಯಾರು ಏನು ಕೇರ್ ಮಾಡಿಲ್ಲ ನಮಗೆ. ನೊಣ ಅಂದರೆ ತುಂಬ ನೊಣ, ನಮ್ಗೆ ನೊಣ ಕಟ್ಟ ಏನಾದರೂ ಮಾಡಿ ನಮ್ಗೆ ನೊಣ ಇಲ್ದರೆ ಮಾಡಬೇಕು ನಮ್ಮ ವಿಟ್ಲಾಪುರ ಗ್ರಾಮಕ್ಕೆ. ಸಮಸ್ಯೆ ಅಂದರೆ ಮಕ್ಕಳಿಗೆ ಊಟ ಮಾಡಿದಾಗ ನೊಣ ಎಲ್ಲ ಬರುತ್ತೆ. ಮಕ್ಕಳಿಗೆ ಹೆಂಗೆ ಊಟ ಮಾಡಿಸ್ಬೇಕು ನಾವು? ಮಕ್ಕಳು ಮರಿಗಳಿಗೆಲ್ಲ ತುಂಬ ಇದು ಇನ್ಫೆಕ್ಷನ್ ಆಗೋದು, ಎಲ್ಲೂ ಕುತ್ಕೊಳ್ಳೋಕ್ಕಾಗಲ್ಲ. ಇಲ್ಲಾಂದರೆ ಬಂದು 5 ನಿಮಿಷ ಕುತ್ಕೊಳ್ಳೋದಂದರೆ ಕುತ್ಕೊಳ್ಳೋಕ್ಕಾಗಲ್ಲ. ನೊಣ ಎಲ್ಲಿದ್ರು ನೊಣ, ಒಂದು ಚಿಕ್ಕ ಗಾಯ ದೊಡ್ಡ ಗಾಯ ಆಗೋಗ್ಬಿಡುತ್ತೆ ನೊಣ ಎಲ್ಲ ಸುತ್ಕೊಂಡು. ಇಲ್ಲ ಅಪ್ಪನ ಕೊಡ್ತಿಲ್ಲ ಸರ್ ನಮ್ಮೂರಿಗೆ. ಏನು ಕೊಡೋಕೆ ಏನಪ್ಪ ಬಂದರೆ ನೋಡ್ತಾರೆ, ಏನಪ್ಪ ಇಷ್ಟೊಂದು ನೊಣ ಇದೆ ಈ ಊರಲ್ಲಿ, ಹೆಂಗಪ್ಪ ಏನು ಕೊಡೋದು ಅಂತಾರೆ. ಅಲ್ಲ ಲಾಸ್ಟ್ ಬಾರ್ಡ್ರ್ ಬೇರೆ ನಮ್ಮದು, ಯಾರು ಕೇರೇ ಮಾಡಲ್ಲ. ಇಲ್ಲಿಗಲ್ಲ ಕೋಳಿ ಫಾರಮ್ ಎಲ್ಲಿ ನೋಡಿದ್ರು ಸುತ್ತು ನಮ್ಮ ಇಡೀ ವಿಟ್ಲಾಪುರ ಸುತ್ತು ಕೋಳಿ ಫಾರಮ್ಗಳೇ. ಲೆಟ್ರು ಕೊಟ್ಟಿದ್ದೀವಿ, ತುಂಬ ಪರಿಣಾಮ ಬೀರ್ತೀವಿ ಸರ್ ಆರೋಗ್ಯದ ಮೇಲೆ. ಇನ್ಫೆಕ್ಷನ್ ಆಗಿ ದೊಡ್ಡವ್ರಿಗೆ ಮುದುಕರಂತೂ ಪಾಪ ಎಲ್ಲಿ ಕುತ್ಕೊಂತಾರೆ ಹೇಳಿ, ಒಂದು 5 ನಿಮಿಷ ಮುದುಕು ಕುತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಬಂದು. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಂದ್ರ ಅಂತ. ಮಧುಗಿರಿ ತಾಲೂಕು. ನಮಗೆ ಇಲ್ಲಿ ಚಿಕ್ಕದಲವಾಟ ಪಂಚಾಯತಿ ನಮ್ಮದು ವಿಟ್ಲಾಪುರ ಅಂತ ಹಳ್ಳಿ ಒಂದು. ಇದರಲ್ಲಿ ಬಂದು ಕೋಳಿ ಫಾರಮ್ ಎಲ್ಲ ಯೂಸ್ ಮಾಡಿದ್ದಾರೆ. ಅದು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅದೇನಂತ ನಮ್ಗೆ ಗೊತ್ತಿಲ್ಲ. ನಮಗೆ ನೊಣ ಎಲ್ಲ ಜಾಸ್ತಿ ಆಗೈತೆ ಸರ್. ಮನೆಯಲ್ಲಿ ಊಟ ತಿನ್ನೋಕ್ಕಿಲ್ಲ, ಮಕ್ಕಳಿಗೆಲ್ಲ ಜ್ವರ ಗಿರ ಎಲ್ಲ ಬರ್ತಾ ಇದೆ. ತುಂಬ ಹಿಂಸೆ ಕೊಡ್ತಾ ಇದೆ ನೊಣಗಳಿಂದ. ಅದಕ್ಕೆ ಏನೇನೋ ಪರಿಷ್ಕಾರ ಮಾಡಿ ಅಂತ ನಾವು ನಿಮ್ಮನ್ನು ಕರೆಸಿ. ಅಂದರೆ ಇವಾಗ ಹೆಲ್ತ್ ಬಗ್ಗೆ ನಮಗೆ ಊರಲ್ಲಿ ಸಮಸ್ಯೆ ಇರಬಾರ್ದು. ನೊಣ ಜಾಸ್ತಿ ಆಗೈತೆ. ಪರ್ಮಿಷನ್ ಹೆಂಗೆ ಕೊಟ್ಟಿದಾರೋ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ನಮ್ಗೆ ತಿಳಿಬೇಕು. ಅವ್ರು ಹೆಂಗೆ ಕೊಟ್ಟರು ಒಬ್ರೇನೆ, ಊರಲ್ಲಿ ಯಾರನ್ನ ಕೇಳಿದಾರಾ, ಇಲ್ಲ ಊರಲ್ಲಿ ಯಾರನ್ನ ಕೊಟ್ಟಿದಾರಾ, ಇಲ್ಲ ಏನು ಎತ್ತ ಅಂತ ಏನು ಸುಮ್ಮನೆ ಅವರೇ ಪರ್ಮಿಷನ್ ತಗೊಂಡಿದ್ದೀವಿ ನಾವು ಮಾಡ್ತಾ ಇದ್ದೀವಿ ಅಂತ ಮಾಡಿದ್ದಾರೆ. ಇವತ್ತು ಸಮಸ್ಯೆ ನಮ್ಗೆ ಯಾರು ಪರಿಷ್ಕಾರ ಮಾಡೋದು? ಊರಲ್ಲಿ ನೊಣ ನೋಡಿದ್ರೆ ಊರಲ್ಲಿ ಮಕ್ಕಳೆಲ್ಲ ಜ್ವರ ಗಿರ ಎಲ್ಲ ಜಾಸ್ತಿ ಆಗೈತೆ. ಊಟ ತಿನ್ನೋಕ್ಕೂ ಕೂಡ ಮನೆಯಲ್ಲಿ ಇರಲ್ಲ. ತೆಗೆದುಬಿಟ್ರೆ ಊಟದಲ್ಲೆಲ್ಲ ಅವೇ ನೊಣ. ಹೆಂಗೆ ನಾವು ಜನ ವಾಸ ಮಾಡೋದಿಲ್ಲ? ಅದಕ್ಕೆ ಪರಿಷ್ಕಾರ ಮಾಡಬೇಕಂತ ನಾವು ಕೇಳ್ತಾ ಇರೋದು. ಕೊಟ್ಟಿದಾರ ಅದೇನಂತ ನಮ್ಗೆ ತಿಳಿಬೇಕು. ಮೊದಲು ಪರ್ಮಿಷನ್ ಕೊಟ್ಟಿರೋರು ನಮ್ಮಿದ್ರಲ್ಲಿ ಈ ಥರ ಏನು ನಮ್ಮ ಕೇರ್ ತಗೊಂಡಿಲ್ಲ ಅಂದರೆ ನಾವೆಲ್ಲ ಊರ ಜನನೆಲ್ಲ ಹೋಗ್ಬಿಟ್ಟು ಬೇಕಾದರೆ ಪಂಚಾಯತಲ್ಲಿ ಕೇಳ್ತೀವಿ. ಇಲ್ಲಾಂದರೆ ಅಲ್ಲಿಗೂ ಏನು ಪರಿಷ್ಕಾರ ಇಲ್ಲವಂದರೆ ನಾವು ಇನ್ನು ಬೇಕಾದಕ್ಕೆ ಎಲ್ಲಿ ಬೇಕಾದ್ರೆ ಹೋಗಿ ಅಧಿಕಾರಕ್ಕೆ ತಿಳಿಸ್ತೀವಿ. ನಾವು ನಮಗೆ ನೊಣ ಕ್ಲೀನಾಗಿ ಇದೆಲ್ಲ ಸ್ವಚ್ಛ ಆಗಬೇಕು. ಜಾಸ್ತಿ ಆಗೈತೆ ಊರಲ್ಲಿ ಸಮಸ್ಯೆ ಅಂದರೆ ನೊಣಗಳನ್ನೇ ನಮಗಿರೋದು. ಅದು ಕ್ಲಿಯರ್ ಮಾಡಬೇಕಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ಸೂರ್ಯನಾರಾಯಣ ಅಂತ. ಹೆಸರು ಸುಬ್ರಹ್ಮಣ್ಯ ಅಂತ ಸರ್. ವಿಟ್ಲಾಪುರ ಗ್ರಾಮ, ಚಿಕ್ಕದಲವಾಟ ಪಂಚಾಯತಿ ಸೇರುತ್ತೆ ಇದು, ಮಧುಗಿರಿ ತಾಲೂಕಿಗೆ. ಇಲ್ಲಿ ನೊಣಗಳ ಕಾಟ ತುಂಬ ಜಾಸ್ತಿ ಆಗ್ತಿದೆ. ಊರಿನ ಸುತ್ತಲೂ ಇಲ್ಲಿಗಲ್ ಕೋಳಿ ಫಾರ್ಮ್ಗಳು ಜಾಸ್ತಿ ಆಗಿಬಿಟ್ಟು ಅಲ್ಲಿ ತ್ಯಾಜ್ಯ ಹೊರ ಹಾಕೋದ್ರಿಂದ ಮತ್ತು ತ್ಯಾಜ್ಯದಿಂದ ನೊಣಗಳು ಜಾಸ್ತಿಯಾಗಿ ಊರಲ್ಲಿ ಕಾಟ ಕೊಡ್ತಾಯಿದೆ. ಇಲ್ಲಿ ಫಂಕ್ಷನ್ ಆಗಿರಲಿ, ಮದುವೆ ಮತ್ತು ಇನ್ನೊಂದು ಫಂಕ್ಷನ್ ಆಗಿರಲಿ, ಅಲ್ಲಿ ಬರ್ತಕ್ಕಂಥ ಜನಗಳು ಬೇಜಾರು ಮಾಡ್ಕೊತಾ ಇದ್ದಾರೆ. ನೊಣಗಳು ತುಂಬ ಕಾಟ ಕೊಡ್ತಾ ಇದೆ. ಯಾವುದೇ ಒಂದು ಅಡುಗೆ ಮಾಡುವ ಸ್ಥಳದಲ್ಲಾಗಿರಲಿ, ಮತ್ತು ಶಾಲೆಗೆ ಹೋಗ್ತಕ್ಕಂಥ ಬಿಸಿ ಊಟ ತಯಾರು ಮಾಡ್ತಾರಲ್ವ, ಅಲ್ಲೂ ಸಹ ನೊಣಗಳಿಂದ ಹುಡುಗರು ಊಟ ಮಾಡೋ ಸ್ಥಳದಲ್ಲಿ ನೊಣಗಳು ಜಾಸ್ತಿ ಆಗಿದ್ದಾವೆ. ಅದು ಬೇರೆ ಈ ನೊಣಗಳ ಕಾಟದಿಂದ ಯಾವೊಂದು ದೊಡ್ಡ ಕಾಯಿಲೆನೇ ಬರ್ಬೋದಂತ ಒಂದು ಇದಾಗ್ತಾ ಇದೆ ನಮಗೆ. ದಯವಿಟ್ಟು ಈ ಕಾಟದಿಂದ ತಪ್ಪಿಸ್ರಿ. ಮತ್ತು ಇಲ್ಲಿ ಬರ್ತಕ್ಕಂತಹ ಹೆಣ್ಮಕ್ಳಿಗೆ ಯಾವುದಾದ್ರು ಮದುವೆ ಫಂಕ್ಷನ್ಗಳಾದರೆ, ಇಲ್ಲಿ ಯಾರನ್ನ ಮದುವೆ ಮಾಡ್ಕೊಳ್ಳೋಕೆ ಬರೋರಾಗಿರಲಿ ಮತ್ತು ನೆಂಟರು ಬರೋರಾಗಿರಲಿ, ನೊಣಗಳು ನೋಡಿಬಿಟ್ಟು ಈ ಊರಿಗೆ ಬರೋದೇ ಬೇಡ ಮತ್ತು ಇಲ್ಲಿಗೆ ಹೆಣ್ಣು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇದು ಗಡಿ ಗ್ರಾಮದ ಆಗಿಬಿಟ್ಟು ಪಂಚಾಯಿತಿ ಅಧಿಕಾರಿಗಳಿಗೆ ನಾವು ಒಂದು 15 ದಿನದ ಹಿಂದೆನೇ ಒಂದು ಅರ್ಜಿ ಕೊಟ್ಟಿದ್ದೀವಿ. ಅವರು ಯಾವುದೇ ರೀತಿ ನಮಗೆ ಸ್ಪಂದಿಸಿಲ್ಲ. ಅದಕ್ಕಾಗಿ ಮುಂದೆ ಈ ರೀತಿ ದೊಡ್ಡ ಅನಾಹುತ ಆಗುತ್ತೆ ಅಂತ ಭಯದಲ್ಲಿದ್ದೀವಿ ನಾವೆಲ್ಲರೂ. ಮತ್ತು ಊರಿನ ಜನಗಳೆಲ್ಲ ಹೋಗಿ ಧರಣಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಥರ ಆದರೆ ಮತ್ತೆ ನಾವಿಲ್ಲಿ ಊರು ತೊರಿಬೇಕು, ಇಲ್ಲ ಅಂದರೆ ನಾವೆಲ್ಲ ಹೋಗಬೇಕೋ ಗೊತ್ತಾಗ್ತಾ ಇಲ್ಲ. ತುಂಬ ಸಮಸ್ಯೆಯಲ್ಲಿದ್ದೀವಿ.